ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಕೀಯ. ಪಿಎಲ್ಡಿ ಬ್ಯಾಂಕ್ಗೆ ಮುತ್ತಿಗೆಯನ್ನ ಹಾಕಿದರೆ ಕಾಂಗ್ರೆಸ್ ಮುಖಂಡರು. ಪಿಎಲ್ಡಿ ಬ್ಯಾಂಕ್ ಆಡಳಿತ ವರ್ಗದ ವಿರುದ್ಧ ಕಾಂಗ್ರೆಸ್ ಗರಂ ಆಗಿದೆ. ಪಿಎಲ್ಡಿ ಬ್ಯಾಂಕ್ಗೆ ಬೀಗ ಹಾಕಿ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಕೀಯ. ಪಿಎಲ್ಡಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದರೆ ಕಾಂಗ್ರೆಸ್ನ ಮುಖಂಡರು. ಪಿಎಲ್ಡಿ ಬ್ಯಾಂಕ್ ಆಡಳಿತ ವರ್ಗದ ವಿರುದ್ಧ ಗರಂ ಆಗಿದೆ. ಬ್ಯಾಂಕ್ ಸಿಬ್ಬಂದಿ ಹೊರಹಾಕಿ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜಕೀಯ ನಡೆದಿದೆ ಅಂತ ತಿಳಿಸ್ತಾ ಇದ್ದಾರೆ. ಬ್ಯಾಂಕಿಗೆ ಮುತ್ತಿಗೆ ಹಾಕಿದ್ರು ಕಾಂಗ್ರೆಸ್ ನಾಯಕರು. ಚುನಾವಣೆ ಪ್ರಕ್ರಿಯೆನೇ ಅವರದೇ ಆದಂಥ ಆಡಳಿತಾಧಿಕಾರಿ ಮತ್ತೆ ಹಿಂದೆ ಇದ್ದಂಥ ಕಮಿಟಿಯವರು ಅವರಿಗೆ ಬೇಕಾಬಿಟ್ಟು ಮತದಾರರ ಪಟ್ಟಿಯನ್ನು ಸಿದ್ಧತೆ ಮಾಡಿ ಚುನಾವಣೆಯಲ್ಲಿ ಅವರು ಒಂದಷ್ಟು ಗೆಲುವು ಸಾಧಿಸಿರ್ಬೋದು. ಆದರೆ ನಿನ್ನೆ ಸೋಮವಾರ ನಡೆದಂಥ ಮತ ಎಣಿಕೆ ಸಂದರ್ಭದಲ್ಲಿ ನಂದಿ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯದಿಂದ ಅವರ ಮತವನ್ನು ತಂದು ಅದರಲ್ಲಿ ಅವರು ಜಯಶೀಲರಾಗಿದ್ದಾರೆ. ರೆಗ್ಯುಲರ್ ಮತದಾರರು ಇದರಲ್ಲಿ ನಮ್ಮ ಅಭ್ಯರ್ಥಿಯ 3 ಮತಗಳ ಮುಂದೆ ಇದ್ರು, ನಾವು ಗೆದ್ದಿದ್ದೀವಿ ಅಂತ. 10 ಜನ ಏನು ವೋಟಿಂಗ್ ತಂದಿದ್ರು ಅವ್ರಿಗೆ ಸಂಬಂಧಿಕರು, ಅವ್ರ ನೆಂಟರು, ಅವರಿಗೆ ಬೇಕಾದವ್ರದ್ದು ನ್ಯಾಯಾಲಯದಿಂದ ತಂದು ಅವರು 10 ಮತಗಳನ್ನು ಪಡೆದಿರೋದ್ರಿಂದ ಅವರು ಆ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದಾರೆ. ನಿನ್ನೆ ದಿನ ಸೋಮವಾರ ಆಗಿರ್ತಕ್ಕಂಥ ಮತ ಎಣಿಕೆ ಪ್ರಕ್ರಿಯೆ ಏನಿದೆ ನಂದಿ ಕ್ಷೇತ್ರದ ಮತ ಎಣಿಕೆಯಲ್ಲಿ 85 ಓಟು ಪಿಎಲ್ಡಿ ಬ್ಯಾಂಕ್ ಮತ ಎಣಿಕೆ ಕಾರ್ಯಕ್ರಮದಲ್ಲಿ 85 ಮತದಾರರು ಏನು ಮತ ಮಾಡಿದ್ರು ಅದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ JCB ಮಂಜುನಾಥ್ ಅವರು 3 ಮತಗಳ ಅಂತರದಿಂದ ಜಯಗಳಿಸಿದ್ರು. ಆದರೆ ಇನೆಲಿಜಿಬಲ್ ಅಂದರೆ ಅನರ್ಹ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ 10 ಜನ ನಂದಿ ಗ್ರಾಮದ ಮತದಾರನ ಉಚ್ಚ ನ್ಯಾಯಾಲಯದಲ್ಲಿ ಅವರಿಗೆ ಮತ ನಾವು ಹಾಕಲೇಬೇಕು ಅಂತ ಅವ್ರಿಗೆ ಆರ್ಡರ್ ಮಾಡ್ಕೊಂಬಂದು ಈ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನಲ್ಲಿ ಅವರು ಮತ ಮಾರನೇ ದಿನ ಬೆಳಗ್ಗೆ ವೋಟಿಂಗ್ ಆಗೋಂಥ ಸಂದರ್ಭದಲ್ಲಿ ಅವರಿಗೆ ಮತ ಚಲಾವಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ನ್ಯಾಯಾಲಯದ ಗೌರವ ಕೊಡ್ತೀವಿ. ಆದರೆ ಅದೇ ರೀತಿ ಏನು ಚಿಕ್ಕಬಳ್ಳಾಪುರದಲ್ಲಿ 12 ಕ್ಷೇತ್ರದಲ್ಲಿ ಅನರ್ಹ ಮತದಾರರಿಗೆ ಯಾಕೆ ಮತ ಕೊಟ್ಟಿಲ್ಲ? ಈ ಪಿಎಲ್ಡಿ ಬ್ಯಾಂಕಲ್ಲಿ ವ್ಯವಸ್ಥಾಪಕರು ಯಾವ ರೀತಿ ಮತ ಈ ಜನರಲ್ ಬಾಡಿ ಮೀಟಿಂಗ್ಗೆ ಏನು ಕೋಆಪರೇಟಿವ್ ಆಕ್ಟಲ್ಲಿ ಏನಿದೆ 3 ಜನರಲ್ ಬಾಡಿ ಮೀಟಿಂಗ್ ಬರಬೇಕು, ಆಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಸಾರ್ವಜನಿಕರು ಮತ್ತು ರೈತರು ಎಷ್ಟು ಜನ ಅನರ್ಹ ಮತದಾರರ ಪಟ್ಟಿಗಳಲ್ಲಿದ್ದಾರೆ ಅವರೆಲ್ಲ ಹರಹರ ಮಾಡಿ ಅವರಿಗೆ ಮತ ಕೊಟ್ಟಿದ್ರೆ ಚೆನ್ನಾಗಿರೋದು. ಒಂದು ಕ್ಷೇತ್ರದಲ್ಲಿ ಮಾತ್ರ 10 ಜನಕ್ಕೆ ಮತ ತಂದು ಒಂದು ಕ್ಯಾಂಡಿಡೇಟ್ಗೆ ಗೆಲ್ಲೋದಕ್ಕೆ ಇನ್ನೊಂದು ಕ್ಯಾಂಡಿಡೇಟ್ ಸೋಲೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೀವಿ. ಆದರೆ ವ್ಯವಸ್ಥಾಪಕರು ಈ ಪಿಎಲ್ಡಿ ಬ್ಯಾಂಕ್ನ ವ್ಯವಸ್ಥಾಪಕರಿಗೆ ನಾವು ಕೆಲವು ದಾಖಲಾತಿಗಳನ್ನು ಕೊಡೋದಕ್ಕೆ ನಾವು ಲೆಟರ್ ಕೊಟ್ಟಿದ್ವಿ. ಆದರೆ ಉದ್ದೇಶಪೂರ್ವಕವಾಗಿ ಏನು ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕರಾದಂಥ ಮಂಜುನಾಥ್ ಅವರು ಅವ್ರನ್ನ ಉದ್ದೇಶಪೂರ್ವಕವಾಗಿ ರಜಾ ಹಾಕಿಸಿ ಅವ್ರನ್ನ ಮನೆಯಲ್ಲಿದ್ದರು. ಈ ಕೂಡಲೇ DRO ಅವರಿಗೆ ನಾವು ಈ ರೀತಿ ದೂರು ಸಲ್ಲಿಸಿದ್ವಿ. DRO ಅವ್ರು ನನಗೆ ಕಂಪ್ಲೇಂಟ್ ಕೊಡಬೇಕು, ನೀವು ಅಲ್ಲೋಗಬಾರ್ದು, ಉದ್ದೇಶ ಬೇಡ ಆ ಥರ ಅಂತ ಹೇಳಿದ್ರು. ಉದ್ದೇಶ ನಿಮಗೆ ಲೆಟರ್ ಕೊಡೋ ಅವಶ್ಯಕತೆ ನಮಗಿರೋದಿಲ್ಲ. ನಮಗೆ ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕರ ಹತ್ರ ಬರ್ತಕ್ಕಂಥ ಪೇಪರ್ಗಳಿಗೆ ದಾಖಲಾತಿಗಳಿಗೆ
ಅಸ್ಲಿಗೆ ತಕ್ಕ ನಕಲು ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ಕೇಳಿದ್ವಿ. ಉದ್ದೇಶಪೂರ್ವಕವಾಗಿ ರಜೆ ಹಾಕಿರೋದ್ರಿಂದ ಆ PLD ಬ್ಯಾಂಕ್ನ ಮುಂಭಾಗದಲ್ಲಿ ನಾವು ಧರಣಿ ಮಾಡಿ ಮತ್ತೆ ಈಗ ವ್ಯವಸ್ಥಾಪಕರು ಬಂದಿದ್ದಾರೆ 2 ಅವರಲ್ಲಿ ಕೊಡ್ತೀವಿ ಅಂತ. ಹಾಗಾಗಿ ನಾವು ಸ್ಥಗಿತಗೊಳಿಸ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನೂ ಇಲ್ಲ. ಉದ್ದೇಶಪೂರ್ವಕವಾಗಿ 10 ಜನನ ಮತದಾರರ ಪಟ್ಟಿಯಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ತಗೊಂಡ್ಬಂದ ಮೇಲೆ ಅವರಿಗೆ ಮತ ಕೊಟ್ಟು 44 ಮತ ಪಡೆದಿರ್ತಕ್ಕಂಥ JCB ಮಂಜುನಾಥ್ ಅವರು 3 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಕೋರ್ಟಿಂದ ಬಂದಿರತಕ್ಕಂಥ 10 ಮತದಾರರು ಅವರ ಸಂಬಂಧಿಕರು ತಂದಿರೋದ್ರಿಂದ 10 ಮತ GR ಶ್ರೀನಿವಾಸ್ ಅವ್ರಿಗೆ ಬಂದ ಮೇಲೆ ಅವರು 7 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹಾಗಾಗಿ ಅನರ್ಹ ಮತದಾರರನ್ನು ತಗೊಂಡ್ಬಂದು ಗೆಲ್ಲೋದು ಯಾವ ನ್ಯಾಯ ಇದು? ಹಾಗಾಗಿ ನಮಗೆ